ವಾಸು ಅಂತ ಬೆಂಗಳೂರಿಂದ ಕರೆ ಮಾಡ್ತೀರಾ ಅವ್ರ ಸಮಸ್ಯೆ ಕೇಳೋಣ. ವಾಸು ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್ ಏನಿಲ್ಲ, ನಮ್ದು ಲಿಂಗ ಬಂದಿ ಸ್ವಲ್ಪ ಬೆಂಡ್ ಇದೆ. ಆಮೇಲೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಬೆನ್ನು ನೋವು ಬರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸರ್. ನೋಡಿ, ಬೆನ್ನೋವು ಇರೋದು ನಿಮಗೆ ನರಗಳ ಒಂದು ದೌರ್ಬಲ್ಯ ಇರಬಹುದು, ಡಿಸ್ಕ್ಲೀಷನ್ ಏನಾದರೂ ಆಗಿರ್ಬೋದು. ಅದನ್ನು ಒಂದ್ಸರಿ ಬೆನ್ನಿಂದ ಎಕ್ಸ್ರೇ ತೆಗೆಸಿ ಡಿಸ್ಕ್ ಏನಾದರೂ ಪ್ರೊಲಾಪ್ಸ್ ಆಗಿದೆಯಾ ನೋಡ್ಕೊಳ್ಳಿ. ಮತ್ತು ಅಥವಾ ಮೂಳೆ ವೈದ್ಯರನ್ನ ಕಂಡು ನಿಮಗೆ ಬೆನ್ನಿಂದ ಏನಾದರೂ ಸಮಸ್ಯೆ ಇದೆಯಾ ನೋಡಿ. ಈ ಶಿಶ್ನ ಬೆಂಡ್ ಆಗಿರೋದಕ್ಕೆ ಒಂದು 3-4 ಚಿಕಿತ್ಸೆ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದು ಅಂದರೆ ಒಂದು PRP ಇಂಜೆಕ್ಷನ್, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ನೇರವಾಗಿ ಶಿಶ್ನಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಯಾವ ಪಾಯಿಂಟಲ್ಲಿ ಫೈಬ್ರೋಸಿಸ್ ಆಗಿರ್ತದೆ, ನಾರ್ಗಂಟಾಗಿರ್ತದೆ ಅದನ್ನು ಸರಿಪಡಿಸ್ಬೋದು. ಎರಡನೇದು ಟ್ರ್ಯಾಕ್ಷನ್ ಅಂತಂದರೆ ಶಿಶ್ನವನ್ನು ಹಿಡಿದು ಜಗ್ಗೋದು, ಎಳೆಯೋದು. ಅದರಲ್ಲಿ ಜಲ್ಕಿಂಗ್ ಡಿವೈಸ್ ಅಂತ ಬರ್ತದೆ. ಶಿಶ್ನವನ್ನು ವಿರುದ್ಧ ದಿಕ್ಕಿನಲ್ಲಿ ನಿಧಾನಕ್ಕೆ ಎಳಿತಾ ಹೋಗೋದ್ರ ಮುಖಾಂತರ ಅದನ್ನು ನೇರ ಮಾಡ್ಬೋದು. ಮೂರನೇದು ಪೀನೈಲ್ ವೆಯ್ಟ್ಸ್, ತೂಕಗಳನ್ನ ಹಾಕೋದ್ರ ಕೊಡೋದ್ರ ಮುಖಾಂತರ ಕೂಡ ಶಿಶ್ನವನ್ನು ನೇರ ಮಾಡ್ಬೋದು. ಮತ್ತು ವ್ಯಾಕ್ಯೂಮ್ ಪಂಪ್ ಬಳಸೋದ್ರ ಮುಖಾಂತರ ಕೂಡ ಶಿಶ್ನವನ್ನು ನೇರ ಮಾಡ್ಬೋದು. ಈಗ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಕಲರ್ ಡಾಪ್ಲರ್ ಪೀನಿಸ್ ಮಾಡಿಸಿ, ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ, ಪೀನಿಸ್ನ ಬಣ್ಣದ ಸ್ಕ್ಯಾನಿಂಗ್ ಮಾಡಿಸಿ ಯಾತಕ್ಕೋಸ್ಕರ ಡೊಂಕಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಿದರೆ ಇನ್ನೂ ಒಳ್ಳೆಯದು. ಕೆಲವು ಸರಿ ಕ್ಯಾಲ್ಸಿಫಿಕೇಷನ್ಸ್ ಆಗಿರ್ತದೆ ಮತ್ತು ಫೈಬ್ರೋಸಿಸ್ ಆಗಿರ್ತದೆ. ಆ ರೀತಿ ಏನಾದರೂ ಆಗಿದ್ದರೆ ಇವುಗಳಿಂದ ಚಿಕಿತ್ಸೆಯಿಂದ ಸರಿಪಡಿಸ್ಬೋದು. ಈ ಯಾವುದೇ ಚಿಕಿತ್ಸೆಗಳಿಗೆ, ಅಂದರೆ ನಾನು ಮೇಲೆ ಹೇಳ್ಕೊಂಡಂಥ ಚಿಕಿತ್ಸೆಗಳಿಗೆ ಅದು ಸರಿಯಾಗದೆ ಹೋದರೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ, ಯಾವ ಜಾಗದಲ್ಲಿ ಕ್ಯಾಲ್ಸಿಫಿಕೇಷನ್ ಅಥವಾ ಫೈಬ್ರೋಸಿಸ್ ಆಗಿರ್ತದೆ ಅಥವಾ ಅಂದರೆ ನಾರ್ಗಂಟು ಕಟ್ಟಿರ್ತದೆ ಮತ್ತು ಕಲ್ಲಾಗಿರ್ತದೆ, ಆ ಜಾಗದಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿಪಡಿಸ್ಬೋದು. ಏನೇ ಆಗಲಿ ಒಂದು ಸಾರಿ ನೀವು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಪೀನಿಸ್ ಮಾಡಿಸಿ